ಮನೆ ಕಡೆಗೆ ಹುಷಾರಮ್ಮ, ನಾನು ಅಷ್ಟು ಹೊಲ ಕಡೆಗೆ ಹೋಗಿ ಬರುತ್ತೇನೆ. ಆಯ್ತಣ್ಣ. ಯಾಕೆ ಎಂದು ನನ್ನನ್ನು ಕೇಳ್ತೀಯ? ಇಡೀ ಕರ್ನಾಟಕಕ್ಕೆ ನೆನೆಸಿಕೊಂಡಿರುವ ನಾನು ನನ್ನ ಮಗಳ ಮೇಲೆ ಕೈ ಮಾಡಿದೀಯ ಮಗನೇ? ಶ್ರೀಮಂತರೇ, ನ್ಯಾರಿಗೆ ಸ್ವಲ್ಪ ಹಿಡಿತದಲ್ಲೇ ಇರಲಿ. ನಿಮ್ಮ ಮಗಳ ಮೇಲೆ ಕೈ ಮಾಡಿದಂತ ಶ್ರೀಮಂತರೇ, ನ್ಯಾರಿಗೆ ಸ್ವಲ್ಪ ಹಿಡಿತದಲ್ಲೇ ಇರಲಿ. ನಿಮ್ಮ ಮಗಳ ಮೇಲೆ ಕೈ ಮಾಡಿದಂತ ಯಾರವರು ಹೇಳಿದವರು? ಯಾರಕ್ಕೆ? ಸ್ವತಃ ನನ್ನ ಮಗಳ ಹೇಳಿದರು. ಹಾಗಾದರೆ ನಿಮ್ಮ ಮಗಳಿಗೆ ತಲೆ ಕೆಟ್ಟಿರಬೇಕು. ಆ ಕೆಟ್ಟವಾದ ತಲೆ ಸರಿ ಮಾಡಿಸು. ಈ ನಾಡಿನ ಶ್ರೀಮಂತ ನಂಬಕವಿಲ್ಲದೆ ಈ ರೀತಿ ಸೊಕ್ಕಿನಿಂದ ಮಾತನಾಡುವೆ ಮಗನೇ. ನಿನ್ನನ್ನು ಈಗಲೂ ಸೊಟ್ಟು ಹಾಕಲು ಬಂದಿರುವೆ. ನನ್ನನ್ನು ಸುಟ್ಟು ಹಾಕುವ ಧೈರ್ಯ ನಿನಗ್ಯಾಕೋ? ನಿಮ್ಮಪ್ಪನೂ ಸಾಧ್ಯವಿಲ್ಲ. ಮುಂದೆ ಮಾತೆತ್ತಿದರೆ ನಿಮ್ಮೆಲ್ಲರ ಕತ್ತ ಕೊಯ್ದು ನಮ್ಮ ಮನೆಗೆ ಬಾಗಿಲಿಗೆ ಕಟ್ಟವನು ಜೋಕೆ. ತಿರುಕ ಎಂದು ನಿಮ್ಮಪ್ಪ ನಿಮ್ಮ ತಾಯಿ ತಮ್ಮಂದಿರನ್ನು ಕಳೆದುಕೊಂಡು ನನ್ನ ಹತ್ತಿರ ಸಾಲ ತೆಗೆದುಕೊಂಡನು. ಅಂದೇ ಹಾರಿವಾಯಿತು ನಿಮ್ಮಪ್ಪನ ಹೆಸರಿಗಿದ್ದ ಮನೆ. ನಾನಿದುವರೆಗೆ ಪಾಪ ಬಡವರು ಬದುಕಲೆಂದು ಮಾನವೀಯತೆಯನ್ನು ಬಿಟ್ಟರೆ ಈ ರೀತಿ ನನಗೆ ಸೊಕ್ಕಿನಿಂದ ಮಾತನಾಡುವ ಮಗನೇ. ನಿನ್ನನ್ನು ಈಗಲೇ ಇದೇ ಮನೆಯಿಂದ ಒತ್ತು ಹೊರಹಾಕುವೆ. ನನಗೆ ಎತ್ತರ ಹೇಳುವ ಸಾಹುಕಾರ ಸಿಕ್ಕಂತ ತಾಯಿ ಹಾಲು ಕಚ್ಚನೆ ಬೆಳೆಸಿಕೊಂಡಿರುವ ಈ ಗಂಡುಗರಿಗೆ ನಿನ್ನಂತ ಮದುವೆ ಸಂಡ ಶ್ರೀಮಂತನಿಗೆ ಎಲ್ಲಿಂದ ಬರಬೇಕಲ್ಲ? ದಿನಕ್ಕ 106 ಬಡವರ ಗೋಣ ಮುರಿದು ಅವರ ಆಸ್ತಿ ಪಾಸ್ತಿಯನ್ನು ನುಂಗಿ ನಿನ್ನ ಪಾಪದ ಹತ್ಯೆ ತುಂಬಿಸಿಕೊಂಡಿರುವ ನಾನೇ ನಿನ್ನನ್ನು ಒತ್ತು ಸೇಡ ತೀರಿಸಿ ನನ್ನ ಆಸ್ತಿ ಪಡೆದುಕೊಳ್ಳುತ್ತೇನೆ. ನೀನು ಎತ್ತರ ವಿಶ್ವ ನಾನೇ ವೀರ ಪುರುಷನೆಂದು ಹೇಳಿಕೊಳ್ಳುತ್ತಿರುವ ನಿಮ್ಮಂತ ಬಡ ಅಧಿಕಾರಿಗಳಿಗೆ ಪ್ರಾಣ ನೀಡಿದ ಪಾಂಡವಂತ ಇನ್ನೊಂದು ಸಾರಿ ನಪುಂಸಕನೆಂದು ಬಗಳಿದರೆ ನಿನ್ನ ಬಗಳಿದ ಹೊಗಳಿಕೆ ಮುಗಿಯುವುದರೊಳಗೆ ಅರಗಿಳಿಯಂತಿರುವ ನಿನ್ನ ತಂಗಿಯ ಶೀಲ ಇದೇ ತುಂಬಿದ ಸಭೆಯಲ್ಲಿ ನನ್ನ ಕೈಯಲ್ಲಿದ ಮಗನ. ಹಾಗೇನಾದರೆ ನಿಮ್ಮಿಂದ ನಡೆದರೆ ನಿಮ್ಮೆಲ್ಲ ಕತ್ತ ನನ್ನ ಕೈಯೆಂದು ನೀನು ತಿಳಿದುಕೋ. ಯಪ್ಪೋ ಧನ್ಯ, ನಿಮ್ಮ ಹೆದರಿಕಿಲ್ಲಾರದ ನಿಮ್ಮ ಮಗಳನ್ನು ಹಿಡ್ಕೊಂಡಿದ್ದೀನಿ ಈ ಇಸುವ. ಇಂಥ ಪುಂಡ ಪುಡಾರಿಗಳ ರಕ್ತ ಎಲವು ಮಾಂಸದಿಂದ ನನ್ನ ಮನೆ ನಿರ್ಮಿಸಿದಂತಿರುವಾಗ ಇನ್ನ ಇವನ ರಕ್ತ ಹರಿಸದೆ ಬಿಡಲೇ ಅಪ್ಪಣೆ ಮಾಡಿಬಿಡಿದರೆ ನಾನೇರೆಂಬುದನ್ನು ಅರಿಯದೆ ನನ್ನ ಮಗಳ ಮೇಲೆ ಕೈ ಮಾಡಿದ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ನರಿ ನಾಯಿಗಳಿಗೆ ನೈವೇದ್ಯ ಮಾಡಿಬಿಡಲೆ. ನಾಯಿ ನರಿಯೊಳಗೆ ಬೇಕತಾನೆ ಶ್ರೀಮಂತದ ರಾಜಕುಮಾರಿಯ ಮೇಲೆ ಕೈ ಮಾಡಿ ಸಕ್ಕಿನಿಂದ ಮೆರೆಯುತ್ತಿರುವ ಇವನನ್ನು ನಾನೇ ರಕ್ತ ಕುಡಿದು ಶಾಂತರಾಗುತ್ತೇನೆ. ಹೊತ್ತ ಕೂಳಿಗಾಗಿ ಇವನ ಮನೆ ಬಾಗಿಲ ಚೂಬಿಟ್ಟ ಬಗಳುವ ನಾಯೇ. ನೀನು ಏನು ಬರ್ತಾ ಇದ್ದಾರೆ ಮಾನ ಅನ್ನೋದು ಸಿಕ್ಕ ಸಿಕ್ಕ
ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ತಾಯಿ ನಾಡಿಗೆ ದ್ರೋಹಗಿವ ನಿನ್ನಂತ ನಾಮರ್ಥ ನಾನಲ್ಲ. ಪರರ ಹೆಣ್ಣು ಮಕ್ಕಳ ಮೇಲೆ ಕಾಮದೃಷ್ಟಿ ಬೀರಿ ವೀರ ನಾರೀರ ಶೀಲ ಪ್ರಾಣ ಕರಿವ ಅಂತ ಕರ್ಮ ಚಾಂಡಲ ಸಾಹುಕಾರನಂತ ಕರ್ಮ ಚಾಂಡಲ ನಾನಲ್ಲ. ಲೋಕವೇ ನನ್ನ ಮನೆ, ನಾಡು ಜನರೇ ನನ್ನ ಬಂಧುಗಳು, ನಾಡಿನ ಗರ್ಜರೇ ತಾಯಿ ಅಕ್ಕ ತಂದರೆ ನನ್ನ ತಾಯಿ ಅಕ್ಕ ತಂದರು ಅಂದಾಗ ನನ್ನ ಜೀವನದ ಬೆಲೆ ಗೊತ್ತಿಲ್ಲದೆ ಈ ಬಾಸ್ತೂರು ಈಶ್ವರತ್ನ ಮ್ಯಾಗ ಆ ಪಾದನ ಕೊಡು ಅಲ್ಲಿ ಆ ಸುಳಿ ಜಾತಿ ಅಣ್ಣನೇ ನಿನ್ನ ಕಂತೆ ಪುರಾಣ ವಿಚಾರವನ್ನು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಮಾನವತಿನ ಹೆಣ್ಣಿನ ಕೈ ಹಿಡಿದು ಶರಣಾಗನಂತನಾಗಬಹುದು. ಇಲ್ಲದಿದ್ದರೆ ನಿನ್ನ ಹೆಣ ಬೀಳಬೇಕು ಒಂದು. ಮರಣಕ್ಕೆ ಶರಣಾಗುವ ಹೇಳಿಕೊಳ್ಳಲು ಅಲ್ಲದೆ ಈ ವಿಶ್ವನಾಥ ರಣರಂಗದಲ್ಲಿ ನಾನು ಕಾಲಿಡಬೇಕಂತ ನಿರ್ಧಾರ ಮಾಡಿದರೆ ಮರಣಘಟ್ಟಕ್ಕೆ ಇರಬೇಕು ಒಂದು, ಇಲ್ಲ ಗುರಿ ಮುಟ್ಟಲೇ ತಿರ್ಬೇಕು ಒಂದು ಅಂದಾಗ ಈಗ ನೀ ನನ್ನ ಪ್ರಾಣ ತೋಡಿತಿರ್ತೀನಿ ಅಂದಾಗ ಮುನ್ನಡೆಯದಾದರೆ ಲಕ್ಷ್ಮಣ ರೇಖನಂತೆ ವಿಶ್ವನಾಥ ಒಂದು ಗೆರೆ ಹಾಕುತ್ತೀನಿ. ನಿನ್ನಲ್ಲಿ ಗಂಡಸ್ತನಿದ್ದರೆ ಇದನ್ನು ದಾಟಿ ನನ್ನ ಬಳಿ ಬಾ. ಲಕ್ಷ್ಮಣ ರೇಖೆ ವಿಶ್ವ ಆ ರಾಮ ಲಕ್ಷ್ಮಣರು ಒಂದು ಮಾರೀಚಿನ ಮಾಯ ಬೆಲೆಗೆ ಸೀತೆಯನ್ನು ಕಳೆದುಕೊಂಡಂತೆ ಇದು ಒಂದು ನಿನ್ನ ರೇಖೆ. ನಿನಗೆಂತ ತಿಳಿಯುತ್ತದೆ ಈ ಕಲಿಯುಗದ ಮಾರೀಚಿನ ಮಾಯಾಜಾಲ. ಅಂದು ಲಕ್ಷ್ಮಣ ಸೀತೆಯನ್ನು ಹೊರಬರಬೇಕೆಂದು ರೇಖೆ ಹಾಕಿ ಹೋದಾಗ ರಾವಣ ಸನ್ಯಾಸಿಯಾಗಿ ಬಂದು ರೇಖೆಯನ್ನು ಮುರಿದು ಸೀತೆಯನ್ನು ಹೊತ್ತೊಯ್ದಂತೆ ಇದು ಒಂದು ನಿನ್ನ ರೇಖೆ. ಈ ನಿನ್ನ ರೇಖೆಯನ್ನು ಮುರಿದು ಹೊತ್ತೊಯ್ಯಲು ಬಂದಿರುವೆ ನಿನ್ನ ತಂಗಿಯನ್ನು. ನಿನ್ನಿಂದ ಈ ಗತ ಸರ್ಪದ ಗಾಯ ಮೇಲೆ ಮತ್ತೆ ಬರೆ ಎಳೆದು ಕಳಿಸಿದ ನನ್ನ ಕೋಪಾದ್ಯನ್ನು ಮುಗಿತು ಈ ನಿನ್ನ ಆಯುಷ್ಯನು. ಇವನೇನು ಗುಂಡ ನಂಬರ್ 1 ಅರೆಸ್ಟ್ ಮಾಡಿ ಯಾರನ್ನ ಅರೆಸ್ಟ್ ಮಾಡ್ತು ಕಾಲ ಇನ್ಸ್ಪೆಕ್ಟರ್? ಯಾವ ಕಾರಣಕ್ಕಾಗಿ? ನನ್ನನ್ನೇ ಕಾರಣಕ್ಕೆ ಬಂದ ಶ್ರೀಮಂತರೆನ್ನುವ ಕಬರಿಲ್ಲದೆ ಹಾಡಾಗಲೇ ಇವರ ಮಗಳ ಮೇಲೆ ಕೈ ಮಾಡಿದಕ್ಕೆ ನಾಚಿಕೆ ಆಗುವುದಿಲ್ಲ ನಿನಗೆ? ನೋಡುತ್ತೀವಿ, ಅರೆಸ್ಟ್ ಮಾಡಿ ಇವರನ್ನ. ಚಿತ್ತಕ್ಕೆ ಜಿಗದಾಡ್ತಿದ್ದಳು ಮಗನ ಈಗ ಸಾಹೇಬ್ರೆ, ನಮ್ಮ ಅಣ್ಣ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅವ್ರನ್ನ ಬಿಟ್ಬಿಡಿ. ಇಲ್ಲಿ ಕಾಲ್ ಹಿಡಿದು ಬಿಟ್ಬಿಡ್ತೀನಿ, ಅವ್ರನ್ನ ಬಿಟ್ಬಿಡಿ. ತಂಗಿ, ಕಟಕನ ಮುಂದೆ ಕುರಿ ಕಣ್ಣೀರು ಸುರಿಸಿದ್ರೆ ಅದಕ್ಕೆ ಮರಿ ಜೀವ ಮತ್ತು ಮರಿ ಜೀವದ ದಾನ ಕೊಡೋನೆ ಆ ಕಟಕ. ಕೊಡುವಪ್ಪ ಈ ನಿನ್ನ ಹಠ. ಈ ಇನ್ಸ್ಪೆಕ್ಟರ್ಗೆ ಆ SP ಬಂದು ಹಿಡ್ಕೊಂಡಾದ್ರು ಹೆದರವನಲ್ಲ ಈ ನಿನ್ನ ಅಣ್ಣ. ನೋಡ್ರಿ ಸಾಹೇಬ್ರ, ನೋಡ್ರಿ ಈ ಮಗ ನಿಮ್ಮೆದುರಿಗೇನೆ ಯಾವ ರೀತಿಯಾಗಿ ನಡಕತ್ತಾನ. ಯಪ್ಪ ಪೊಲೀಸ್ ಸಾಹೇಬ್ರ, ಇವ ಕಣ್ಣು ಮೂಗು ತಿರುವಾದ ನೋಡೋರ ಯಾಕೋ ನಮ್ಮನಿ ಹೊರಗಡೆ ಬಂದಂಗೆ ಆಲಕತ್ತಾರ. ಮೊದಲು ವೈರಿ ಇವನಿಗೆ, ಮೊದಲು ವೈರಿ. ಸಾಹೇಬ್ರೆ, ನಮ್ಮ ಅಣ್ಣ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನೋಡಿ, ಇದನ್ನು ನಾನು ನಿಮ್ ತಂಗಿ ಅಂತ ತಿಳ್ಕೊಳ್ಳಿ.
ನಾನು ನಿಮ್ಗೆ ಸೇರಿಕೊಂಡು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಅಣ್ಣನ ಜೈಲ್ ಕರ್ಕೊಂಡು ಹೋಗ್ಬೇಡಿ. ನೀವೇನಾದ್ರೂ ಈಗ ಜೈಲಿಗೆ ಕರ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಆ ರಾಕ್ಷಸರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ನೋಡಿ, ಈ ನಮ್ಮಣ್ಣ ನನ್ನ ಜೀವ, ನನ್ನ ಜೀವ, ನನ್ನಣ್ಣ. ಬೇಡ, ಕರ್ಕೊಂಡು ಹೋಗ್ಬೇಡಿ. ಜಯಶ್ರೀ, ಈ ನಿನ್ನ ಅಣ್ಣ ಜೈಲಿಗೆ ಹೋಗ್ತಾನಂದು ದುಃಖಿಸಿ ಕಂಬನಿ ಮಿಡುಕದಿರಮ್ಮ. ಈ ನಿನ್ನ ಅಣ್ಣ ಜೀವಂತವಾಗಿರುವವರೆಗೂ, ಈ ನಿನ್ನ ಅಣ್ಣನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನನ್ನ ಮನತನ ಮೇಲೆ ಕಣ್ಣು ಹಾಕಲಿಕ್ಕೆ ಬಂದರೆ ಇವ್ರ್ಯಾಕೆ ಆ ಬ್ರಹ್ಮದಿಂದನೂ ಸಾಧ್ಯವಿಲ್ಲ. ಒಂದು ವೇಳೆ ಇವರಿಂದ ಏನು ಅಪಘಾತ ಕಂಡು ಬಂದರೂ ನಾನು ಬಿಡುಗಡೆ ಆಗಿ ಬಂದ ನಂತರ ಇವರು ಕೊರಳಿಗೆ ನಾನು ಮೆಟ್ಟುವ ಮೆಟ್ಟಿನ ಹಾಕಿ ಒಬ್ಬೊಬ್ಬರ ಎದೆಗುಂಡಿಗಿರಿಸಿ ಬಿಸಿ ರಕ್ತ ಕುಡಿದು ಸೊಕ್ಕಿನಿಂದ ಪುಡಿ ಪುಡಿದು ಬರುವ ಆ ರಕ್ತದಿಂದ ನಿನ್ನ ಜಡಿಯನ್ನು ತರಿಸಿ ನಿನ್ನ ಹಣೆಗೆ ಈ ರಕ್ತದ ತಿಲಕ ಇಡದಿದ್ದರೆ ನಿನ್ನ ಅನ್ನಿಸುವನಾತನೇ ಅಲ್ಲ. ಬರುತ್ತೀನಪ್ಪ, ಬರುತ್ತೀನಿ. ನ್ಯಾಯ ಏನಿದೆ? ಕಲಿಗರ್ಭದಲ್ಲಿ ದೇವ ಕರ್ಮೇಂದ್ರ, ಮುಂದಿನ ನಮ್ಮ ಕೆಲಸ ಕರೆಕ್ಟ್ ಆಗಬೇಕಂದರೆ ಮೊದಲು ಈ ಮನೆಗೆ ಬೀಗ ಹಾಕು. ಪಶುಪತಿಯನ್ನು ಕರೆದುಕೊಂಡು ಬೇಗನೆ ಎಸ್ಪಿಗೆ ಭೇಟಿಯಾಗಿರಿ. ಹೌದ್ರಿ ಚಿಕ್ಕಪ್ಪ. ಭೀಮಾ, ಪಶುಪತಿ ಬನ್ನಿ ಹೋಗೋಣ. ಜಯಶ್ರೀ, ದಕ್ಕಿಸಿ ಕಂಬನಿಯಿಂದ ಮಳೆಗೆರೆದರೆ ಜೇಲು ಸೇರಿದ ನಿನ್ನಣ್ಣ ತಿರುಗಿ ಬರಲು ಸಾಧ್ಯವಿಲ್ಲ. ಅವನು ತಿರುಗಿ ಬರಬೇಕಾದರೆ ನೀನು ನನ್ನ ಮಾತಿನಂತೆ ನಡೆದರೆ ಮಾತ್ರ. ಶ್ರೀಮಂತ್ರೆ, ನನ್ನಣ್ಣ ಜೈಲಿನಿಂದ ಮರಳಿ ಬರ್ತಾನಂದ್ರೆ ಅದ್ಯಾವ ಮಾತ್ ಬೇಕಾದ್ರೆ ನಡೆಸ್ಕೊಡ್ತೀನಿ, ಅದ್ಯಾವ ಮಾತ್ ಬೇಕಾದ್ರೆ ನಡೆಸ್ಕೊಡ್ತೀನಿ ಶ್ರೀಮಂತ್ರೆ. ಹಾಗಾದರೆ ತಾರುಣ್ಯ ಮದದಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಶರೀರ ನನಗರ್ಪಿಸು. ದನ ಪಿಚಾತಿ, ಏನು ನಿನ್ನ ಮಗನ ಮಡದಿಯ ದೇಹನ ದಿನಕರ್ಪಿಸ್ಬೇಕಾ? ಯಾಕೆ ತಪ್ಪೇನು ಜಯಶ್ರೀ? ನೀನು ನನ್ನ ಮಗನ ಮಡದಿಯಾಗಲಿಕ್ಕೆ ನೀನೇನು ಅವನ ಜೊತೆ ಕುಳಿತುಕೊಂಡು ತಾಳಿ ಕಟ್ಟಿಕೊಂಡಿಲ್ಲ. ಮೇಲಾಗಿ ಮಾವನಾದ ನಾನು ನನ್ನಿಂದ ಅಕ್ಷತೆಯನ್ನು ಕೂಡ ಹಾಕಿಕೊಂಡಿಲ್ಲ. ಅಂದಾಗೆ ಎಷ್ಟೇ ಆದರೂ ನೀ ನನ್ನ ದೃಷ್ಟಿಯಲ್ಲಿ ನನ್ನ ಮಗನ ಸೂಳೆಗೆ ಸಿಕ್ಕವರು ಸುಖಪಟ್ಟರು ತಪ್ಪೇನೋ? ಶ್ರೀಮಂತ್ರೆ, ಮಾತ್ಗೂ ಸೂಳೆ ಅಂತ ಹೇಳಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಿಮ್ಮ ನಾಲ್ಗೆ ನಾ ಕತ್ತರಿಸಿ ಹಾಕ್ತೀನಿ.
ಹೊರಟೋಗಿ. ಈ ಗರತಿಗೆ ಎದುರಾದ್ರೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಗರತಿ ಗರತಿ ಎಂದು ಒತ್ತಿ ಹೇಳುವ ನಿನ್ನ ಕೋಗಿಲೆ ಅದರ ಅಮೃತ ಸವಿಸುಕ ಉಂಡೇ ಹೋಗಲಿಕ್ಕೆ ಬಂದಿದ್ದೇನೆ. ದೂರ ನಿಂತ್ಕೊಂಡು ಮಾತಾಡೋ ದುರಾತ್ಮ. ಇಷ್ಟೊತ್ತರೆಗೂ ಮಾವ ಅನ್ನೋ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೆ. ಏ ನಿನ್ನ ಜನ್ಮ ಕೊಟ್ಟಿದ್ದಾಳಲ್ಲ ಆ ತಾಯಿ ಒಂದು ಹೆಣ್ಣು ಅನ್ನನ್ನ ಮರಿಬೇಡು. ನೀನ್ ನಿಂತಿದ್ದಿಲ್ಲ ಭೂಮಿ ಅವಳು ಒಂದು ಹೆಣ್ಣು ಅನ್ನನ್ನ ಮರಿಬೇಡು. ನಿನ್ನ ಮಗನ ಮಾಡದಿ ಇವಳು ಒಬ್ಳು ಹೆಣ್ಣು ಅನ್ನನ್ನ ಮರಿಬೇಡ. ಇದೆಲ್ಲ ಲಕ್ಷ್ಮಿಯನ್ನ ಮಾರ್ಗ ನೀನು ಮಾತಾಡ್ತಾ ಇದ್ಯಾ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ರುಂಡನ ಬೇರ್ಪಡಿಸ್ಬೇಕಾಗತ್ತೆ. ಎಚ್ಚರ. ಎಚ್ಚರ ಹೇಳುವ ಹುಚ್ಚ ಸುಳೆ. ದಿನಕ್ಕೊಬ್ಬ ಮಿಂಡನ ಕೈ ಹಿಡಿದು ಕಂಡಲ್ಲಿ ಕಾಮದಾಟವಾಡಿ ಬಂದ ಹುಚ್ಚ ನನ್ನ ಮಗನ ಕೈ ಹಿಡಿದು ಬಂದ ನೀನೇವ ಮಹಾಲಕ್ಷ್ಮಿ. ಎನ್ನಂತ ಹೆಂಡಂದಿರು ಗಂಡನ ಕಣ್ಣಿಗೆ ಮಣ್ಣೆರಚಿ ಮಿಂಡನ ಆಸೆ ಪಡುವುದರಿಂದಲೇ ನನ್ನಂತ ಶ್ರೀಮಂತರು ಆಶಿಸುವರು. ಅಂದಾಗೆ ನಿನ್ನ ಕೊಂಡೆ ಹಣ್ಣಿನಂತ ತುಟಿ ಕಚ್ಚದ ಹಾಗೇನಾದ್ರೂ ಮುಂದೆ ಬಂದಿದ್ದೆ ಆದ್ರೆ ಹಠ ಮಾಡಿದ್ರೆ ನಿನ್ನ ಘಟ ಉಳುತ್ತೆ. ಎಚ್ಚರ. ಹೇ ಜಯಶ್ರೀ, ಘಟ ಬೆತ್ತರು ಹಠ ಸಾಧಿಸೇ ಸಾಹಿತ್ಯನೆಂದು ಮರೆಯಬೇಡ. ಏ ಆಗೇನಾದ್ರೂ ಮಾವನ ನಾಯಿ ನೀನೇನಾದ್ರೂ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಇಲ್ಲೇ ಒಳ್ಳಿಸಿ ನಿನ್ನ ರಕ್ತ ಕುಡಿತಾರೋ ಈ ಮಾನವೀಯ ಗರತಿಯ ನಾರ್ಯರು. ಸಮಾಜ ಹೇ ಜಯಶ್ರೀ, ಆ ನಿನ್ನ ಗೆಳತಿಯ ಸಮಾಜದವರು ಮರೆಯಾಚಿ ಕುಳಿತಿದ್ದಾರೆ. ನಿನಗೆ ಗೊತ್ತೇ? ಗಂಡನೊಬ್ಬ ಚೆಂಡನನ್ನು ಕೈ ಬಿಟ್ಟು ಬಯಸಿದ ಮಿಂಡನನ್ನು ಕೊಂದಿಚ್ಚಿಕೊಂಡು ಕೊನೆಗೆ ನನ್ನಂತ ಮಾವನೊಂದಿಗೆ ಸರಸ ಮಾಡಿದ ಹೆಣ್ಣುಗಳಷ್ಟಿಲ್ಲ ಏ ನಿನ್ನ ಗರತಿ ಸಮಾಜದಲ್ಲಿ. ಕೊಂಡನೇ ದೇವರೆಂದು ಗಂಡನ ಕಣ್ಣಿಗೆ ಮಣ್ಣೆರಚಿ ದೇವರಂತಿರುವ ನಮ್ಮಂತ ಮಾವನ ಮೇಲೆ ಕಾಮನ ಕಣ್ಣಿರಿಸಿದ ಮಾಟಗಾರತೆ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ಮಾವನೊಬ್ಬ ಮುದಿಯನಾಗಿ ಯಮನ ದಾರಿ ಸಮೀಪಿಸಿತ್ತು. ಮಾವನನ್ನು ಮಂಟಗಾಟಕ್ಕೆ ಕರೆಸಿದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ಅಂದಾಗೆ ನಿನ್ನ ಮಾವನಾದ ನಾನು ನಿನ್ನಲ್ಲಿ ಸುಖ ಪಡುವುದರೇನು ಮಹಾ. ಸಮಾಜದ ಗರತಿಯರ ಬಗ್ಗೆ ಇಷ್ಟು ಹೀನಾಯವಾಗಿ ಕೀಳಾಗಿ ಮಾತಾಡ್ತಾ ಇದೆಯಲ್ಲ. ನೀನು ಅದೆಷ್ಟು ಜನರ ರಕ್ತಕ್ಕೆ ಹುಟ್ಟಿರ್ಬೇಕು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಸುಮ್ಮನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ನಿನ್ನ ಪಾಲಿಗೆ ಮಾರಿ ಹಾಕಬೇಕಾಗುತ್ತೆ. ಒಳ್ಳೆಯ ಮಾತಿನಲ್ಲಿ ನೀನನ್ನು ಒಲಿಯದಿದ್ದರೆ ನಿನ್ನ ಪಾಲಿಗೆ ಮಹೇಶನಾಗಿ ಬಂದು ನಿನ್ನ ಮಗಳನ್ನು ಬಾವಿಗೆ ಬಿದ್ದರು ಕರುಣ ತೋರಿ ಬಿಡುವನಲ್ಲ ಈ ಧರ್ಮೇಂದ್ರ ಕಣ್ಣೆತ್ತಿರೋ ನನ್ನ ಮೇಲೆ ಪೂರೈಸಿಕೊಳ್ಳಬಾರೆ. ಈಗ ನನ್ನಿಂದ ನಿನ್ನ ಶೀಲ ಹೋಗಬೇಕು ಅಂದು
ಮಗುವಿನ ಪ್ರಾಣ ಹೋಗಬೇಕು ಅಂದು ಶ್ರೀಮಂತ್ರೆ, ಶ್ರೀಮಂತ್ರೆ, ದಯವಿಟ್ಟು ಇಂಥ ಕೆಲಸ ಮಾಡ್ಬೇಡಿ. ಇದು ನಿಮ್ಮ ವಂಶದ ಕೊಡೆ, ಇದು ನಿಮ್ಮ ವಂಶದ ಕೊಡೆ. ನೋಡಿ, ನಾನೇನು ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಕೊಡಿ. ನನ್ನ ಮಗಕ್ಕೆ ಶಿಕ್ಷೆ ಕೊಡ್ಬೇಡಿ. ಇಂಥ ಕೆಟ್ಟ ವಿಚಾರ ಮಾಡಬೇಡಿ ಶ್ರೀಮಂತರೇ, ಇಂಥ ಕೆಟ್ಟ ವಿಚಾರ ಮಾಡಬೇಡಿ. ನೋಡಿ, ಇದು ನಿಮ್ಮ ವಂಶದ ಜ್ಯೋತಿ, ಇದು ನಿಮ್ಮ ವಂಶದ ಜ್ಯೋತಿ. ಈ ಜ್ಯೋತಿನ ನೀವೇ ನಂದಿಸ್ಬಿಡ್ತೀರಾ? ದಯವಿಟ್ಟು ದಯವಿಟ್ಟು ನನಗೆ ಪುತ್ರ ಭಿಕ್ಷೆ ಕೊಡಿ, ಪುತ್ರ ಭಿಕ್ಷೆ ಕೊಡಿ. ಪುತ್ರ ದೀಕ್ಷೆ ಪತಿ ದೀಕ್ಷೆ ಕೊಡಲು ಬಂದಿರುವ ನಾನು ನಿನಗೆ ಪುತ್ರ ದೀಕ್ಷೆ ಕೊಡಲೆ? ಹೆಂಗ ಬಳಸಬೇಡ ನಿನ್ನ ಕಂಠ ಪುರಾಣದ ಮಾತು. ನಿನಗೆ ಒಂದು ಕೊನೆ ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಬಂದು ಈ ನನಗೆ ಸರಿಯಾಗಿ ಸರಿ, ಇಲ್ಲದಿದ್ದರೆ ಅರೆ ನಿಮಿಷದಲ್ಲಿ ಹಾರಿ ಹೋಗುವುದು ನಿನ್ನ ಮಗುವಿನ ಪ್ರಾಣ. ಕೊನೆಯ ಮಾತು. ಈ ಕರುಳು ಕತ್ತರಿಸುವಾಗ ಪರಿ ಪರಿಯಿಂದ ಬೆಳೆದುಕೊಂಡ್ರು. ನಿನಗೆ ಕರುಳಿಗೆ ಬರ್ತಾ ಇಲ್ವೇನೋ? ನನ್ನ ಕರುಳಿಗೆ ಬರ್ತಾ ಇಲ್ವಾ? ನಿನ್ನ ವಂಶದ ಕುಡಿನೇ ನೀನೇ ಕತ್ತರಿಸಿ ಹಾಕ್ತೀನಿ ಅಂತ ಹೇಳ್ತಾ ಇದ್ಯಲ್ಲ. ನಾನು ಪವಿತ್ರವಾಗಿದ್ದು, ನನ್ನ ಮಕ್ಕಳ ಸ್ತೋತ್ರ ಪವಿತ್ರವಾಗಿದ್ದು, ಈ ಸಮಾಜದಲ್ಲಿ ನಾನು ಗರತಿ, ನಿಜವಾದ ಗರತಿ ಅಂತ ಹೇಳಿದ್ರೆ ನಾವು ಒಂದು ಮಗು ಅಲ್ಲ, 10 ಮಗು ಬೇಕಾದ್ರೂ ನಾನು ಪಡಿಬೋದು, 10 ಮಗು ಬೇಕಾದ್ರೂ ಪಡಿಬೋದು. ನೋಡು, ಈ ದೇಹ ಏನೇ ಇದ್ರು ನನ್ನ ಗಂಡಕ್ಕೆ ವಿನಃ ನಿನ್ನ ನೀಚ ನಾಯಿಗಳಿಗಲ್ಲ, ನಿನ್ನ ನೀಚ ನಾಯಿಗಳಿಗಲ್ಲ. ಮಗುವಿನ ಪ್ರಾಣಕ್ಕಿಂತ ಶೀಲವನ್ನೇ ಹುಚ್ಚ ಸುಳ್ಳು. ನಿನ್ನ ಮಗನ ಭವಿಷ್ಯ ನೋಡಿದ ಅನ್ಯಾಯವಾಗಿ ನನ್ನ ಮಗನ ಬಲಗೈನ ಕತ್ತರಿಸ್ಬಿಟ್ಯಲ್ಲ. ನಾನೆಂತ ಮಗುನ ನನ್ನ ಕಣ್ಮುಂದೆ ಇಲ್ಲ. ಮಗು, ಮಗು, ನಾನ್ ಸಾಯ್ಬೇಕಾದ್ರೆ ನಿನ್ನ ಹಸ್ತದಿಂದ ಅಮೃತದ ನೀರನ್ನ ಹಾಕೊಂಡು ಸಾಯ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನನ್ನ ಆಸೆ ಕನಸುಗಳೆಲ್ಲ ಮಣ್ಣಾಗೋದು, ಮಣ್ಣಾಗಿ ಹೋಯ್ತು. ಬಾಬು, ರಾಮು. ನೀನೆಷ್ಟೇ ಆದರೂ ಚಿತ್ತ ಬಂದು ಎಷ್ಟೇ ಕೊಡಲಾರನ ನಿನ್ನ ಮಗುವನು ನಿನ್ನ ಶೀಲ ಹಾಗೂ ಈ ಬಾಲನ ಋಣವೇ ಮುಗಿಯಲು ನಿಂತಿರುವಾಗ ಎಷ್ಟೇ ಆಯುಧ ನಿನ್ನ ಮಗುವಿನ ಬಲಗ ಕೊಟ್ಬಿಡು, ದಯವಿಟ್ಟು ನನ್ನ ಕೊಟ್ಬಿಡು.
ಜಯಶ್ರೀ ಮೊಂಡಾದ ಮಗುವಿಗಾದರೂ ಈ ನಿನ್ನ ತುಂಡಾದ ಶರೀರ ನನಗರ್ಪಿಸದಿದ್ದರೆ ಎಂದು ರುಂಡ ಮುರುಂಡದಿಂದ ಹೊರಬರುವುದು ಇದೇ ಸೂರ್ಯಿಂದ. ಏ ಪಾಪಿ! ರುಂಡ